ಬೋರ್ ಹಾಕಿದಾರ ನೀರು ಬಿದ್ದಿದ್ಯಾ ಎಷ್ಟು ಇಂಚ್ ಬಿದ್ದಿದೆ 2 ಇಂಚ್ ನೀರು ಬಿದ್ದಿದೆ 600 ಪೈಪ್ ಎತ್ಕೋ ಪೈಪ್ ಎತ್ಕೋಣ ಪೈಪ್ ಕೊಡು 105 ಅಡಿ ಗ್ಯಾಸ್ ಅದಕ್ಕೆ ಕಮ್ಮಿ ಆಗಿದೆ 105 ಅಡಿ ಗ್ಯಾಸ್ ನೋಡಿ ಫ್ರೀಯಾಗೆಲ್ಲ ಕೊಟ್ಟಿದ್ದೀವಿ 3,25,000 ನೀವು ಬೋರ್ ಹಾಕಿರೋದು ಇದು ಪಂಪು ಮೋಟ್ರು ಆಮೇಲೆ ಪೈಪುಗಳು ಕೇಬಲು ಕಾಲರು ಬೆಂಡು ಎಲ್ಲ ಸೇರಿ 3,25,000 ಎಲ್ಲರಿಗೂ ಫ್ರೀ ಕೊಟ್ಟಿದ್ದೀವಿ ಯಾರ ಹತ್ರನೂ ಯಾರಿಗೂ ₹1 ಕೊಟ್ಟಿಲ್ಲ ಗರಿಗ್ಲಾರು ನೀವು ಯಾರ ಹತ್ರ ಕೊಟ್ಟಿಲ್ಲ ದುಡ್ಡು ಏನು ಯಾರು ತೊಗೊಳ್ಳೋರು ಯಾರು ಇಲ್ಲ ನಮ್ಮ ರೈತರು ಚೆನ್ನಾಗಿರ್ಬೇಕು ನಮ್ಮ ರೈತರಿಗೆ ಒಳ್ಳೇದಾಗಬೇಕು ಅಂತೇಳಿ ಯಾವತ್ತೂ ಚರಿತ್ರೆಯಲ್ಲಿ ಈ ಥರ ರೋಡಲ್ಲಿ ಇಟ್ಬಿಟ್ಟು ಅವ್ರವ್ರ ಮೆಟೀರಿಯಲ್ನ ಲೀಗಲ್ ಆಗಿ ಏನಿದೆ ಅದು ಕೊಟ್ಟಿರೋದು ಇವತ್ತರೆಗೂ ಇಲ್ಲ ಇವತ್ತು ಕೊಟ್ಟಿದ್ದು ಆರಾಮಾಗಿ ತೊಗೊಂಡೋಗಿ ಬೋರ್ ಇಳಿಸ್ಕೊಂಡು ನೀರು ಎತ್ಕೊಂಡು ದೇವ್ರ ದಯದಿಂದ ನೀರು ಪರ್ಮನೆಂಟಾಗಿ ಬರ್ತಾ ಇಲ್ಲಿ ಯಾವತ್ತೂ ಇದಾಗಬಾರ್ದು ಬಂದು ನೀವು ಚೆನ್ನಾಗಿರ್ಬೇಕು ಅಷ್ಟೇ MLA ಅವ್ರು ಕೊಟ್ಟಿದ್ದಾರೆ ಸರ್ವೆ ನಂಬರ್ ಸರ್ ಇದು ಯಾಕೆ ಬೆಂಜನಹಳ್ಳಿ ಅಂತಿದೆ ಬೆಗ್ಗಿ ಅಂತಾರೆ ಈ ಬೆಂಜನಹಳ್ಳಿ ಅಂತಿದೆಯಲ್ಲ ಜಮೀನು ಅವ್ರಿಗೆ ಬಿಡ ಯಾರು ಬರ್ತಾ ಇಲ್ಲ ನೀರು ಬಂದಿದ್ದು ನೋಡು ಇವ್ರಿಗೆಲ್ಲ ನೀರು ಚೆನ್ನಾಗಿದೆಯಾ ಅಲ್ಲ ನೀರು ಚೆನ್ನಾಗಿದೆಯಾ ಎಷ್ಟು ಎಲ್ಲ ಒಂದೇ ನೀರನ್ನ ₹1,000 ಹೊರತು ನೀವು ಕೊಟ್ಬಿಡಿ ಅವರೇ ನಿಮ್ದು ಕಷ್ಟ ಬಿದ್ದು ಕೊಟ್ಟಿರೋ ಸರ್ ಬಡವ್ರಕ ಯಾರು ಇವರು ಕೊಟ್ಟಿಲ್ಲ MLA ಅವ್ರು ಇಷ್ಟು ದಿನಕ್ಕೆ ದೊಡ್ಡದು ಏನೋ ನೀವು ಬಂದಿದ್ದಕ್ಕೆ ಇಷ್ಟು ಮಾತ್ರ ನಮ್ಮ ಬಡವ್ರಿಗೆ ಸಹಾಯ ಮಾಡಿದ್ರೆ ಒಳ್ಳೇದಾಗುತ್ತೆ ಇದು ಹಂಗೆ ಉಪಯೋಗಿಸಿ ನೀರು ಬಿಡಬೇಕು ಇಲ್ಲ ಸರ್ ಮಾರ್ಕೊಂಡಂಗಿದ್ರೆ ಅವತ್ತಾಗಿಂತ ಕಷ್ಟದಿಂದ ದುಡ್ಡು ತಕೊಂಬಕ್ಕ ಅವತ್ತಾಗ ಇಳಿಸ್ಬಿಟ್ಟು ಮೋಟ್ರ್ ಎತ್ಬಿಟ್ಟು ತೆಗೆದು ಅವ್ರವ್ರಿಗೆ ಏನು ಬಂದಿದೆ ಅವ್ರಿಗೆ ಲೆಕ್ಕ ಹೇಳಿ ಯಾರು ಕೊಟ್ಟಿಲ್ಲ ಎಲ್ಲೆಲ್ಲ ಏನೇನೋ ಹೆಚ್ಚು ಕಮ್ಮಿ ಆಗ್ತಾ ಇತ್ತು ಇವಾಗ ನಾವು ರೋಡಲ್ಲಿ ಇಟ್ಬಿಟ್ಟು ನಿಮ್ದು ಏನಿದೆಯೋ ಬೋರ್ ಎಷ್ಟು ಡ್ರಿಲ್ ಎಷ್ಟು ಅದಕ್ಕೆ ಎಷ್ಟು ಖರ್ಚಾಗಿದೆ ಇಷ್ಟಕ್ಕೆ ಎಷ್ಟು ಖರ್ಚಾಗಿದೆ ಅಂತ ಕೊಡ್ತಾ ಇದ್ದೀನಿ ನೀವೇನು ಯಾರಿಗಾದ್ರೂ ದುಡ್ಡು ಗಿಟ್ಟು ಕೊಟ್ರಾ ಯಾರು ಕೊಟ್ಟಿಲ್ವಲ್ಲ ನಿಮ್ಮ ಹತ್ರ ಯಾರಾದ್ರು ದುಡ್ಡು ತಗೊಂಡಿದ್ರೆ ಅವ್ರಿಗೆ ಶಾಪಕ್ಕೆ ಹಾಕ್ಬೋದಾ ನಮ್ಮ ಕೋಲಾರ ತಾಲೂಕಲ್ಲಿ ಇರ್ತಕ್ಕಂಥ ರೈತರು ಕಷ್ಟಗಳು ನೋಡಿ ಅವ್ರ ಸುಖಗಳು ನೋಡಿ ಎಲ್ಲ ನೋಡಿ ಒಳ್ಳೇದಾಗಲಿ ಅವ್ರಿಗೆ ಕೊಡ್ತಾ ಇದ್ವಿ ಒಳ್ಳೇದಕ್ಕೆ ಉಪಯೋಗ ಮಾಡ್ಕೊಳ್ಳಿ ಕೆಲವರು ಓಸಲಿ ಕೊಟ್ಟಾಗ ಏನು ಮಾಡಿದ್ರು ಇಲ್ಲಿಂದ ತೊಗೊಂಡು ಹೋಗ್ಬಿಟ್ಟು ಮಾರ್ಕೊಂಡು ಹೋಗ್ಬಿಟ್ರು ಮನಸ್ಸಿಗೆ ಬಾಧೆ ಆಯ್ತು ನನಗೆ ಯಾಕಪ್ಪ ನಾವು ಫ್ರೀಯಾಗಿ ಕೊಟ್ಟ ಅಲ್ಲೋಗಿ ಮಾರ್ಕೊಂಡು ಹೋಗ್ಬಿಟ್ರಲ್ಲ ಅರ್ಧ ರೇಟಿಗೆ ಮಾರ್ಕೊಂಡು ಹೋಗ್ಬಿಟ್ರಲ್ಲ ಏನಿದು ಅಂದ್ಕೊಂಡ್ವಿ ದಯವಿಟ್ಟು ಹಂಗೆ ಆಗೋದು ಬೇಡ ರೈತರಿಗೋಸ್ಕರ ಮಾಡ್ತಾ ಇರೋ ಸರ್ಕಾರ ನಾವೆಲ್ಲ ರೈತರಿಗೋಸ್ಕರ ಮಾಡ್ತಾ ಇದ್ದೀವಿ ತೊಗೊಂಡೋಗಿ ಒಳ್ಳೆ ಉಪಯೋಗ ಎಷ್ಟಾಗಿದೆ ಇರ್ಲಿ ಬಿಡಪ್ಪ ಎಲ್ಲ ತೆಗೆಯೋದಿಲ್ಲ ಹೇಳ ನೀವು ಬೋರ್ ಹಾಕೋದಕ್ಕೆ 1,11,000 ಖರ್ಚಾಗಿದೆ ಬೋರ್ಗೆ 1,11,000 ಈ ಮೆಟೀರಿಯಲ್ ಎಲ್ಲ ಸೇರಿ 2,16,000 2,14,000 ಇಡೀ 1,000 ಹೆಚ್ಚು ಕಮ್ಮಿ ಇರಲಿ ಪರವಾಗಿಲ್ಲ ರೈತರಿಗೆ ಹೋದ್ರೆ ಹೋಗ್ಲಿ ಬಿಡೋದು ಸರ್ ಏನು ಜಾಸ್ತಿ ಹೋಗಲ್ಲ ಒಳ್ಳೇದಾಗುತ್ತೆ ನಿಮಗೆ ನೋಡಿ ಎಲ್ಲ ಮೆಟೀರಿಯಲ್ ಬಂದಿದೆ ಬೋರ್ ಹಾಕ್ಕೊಂಡಿದ್ದೀರಾ ಪೈಪುಗಳು ತೊಗೊಂಡೋಗಿ ಇಳಿಸ್ಕೊಂಡು ಕರೆಂಟೆಲ್ಲ ಆಗಿದೆ ಎಲ್ಲ ಆಗಿದೆ ಒಳ್ಳೆ ನೀರು ಬರಲಿ ಯಾವತ್ತಿಗೂ ನೀರು ಸ್ಟಾಪ್ ಆಗಿದೆ ನೀರು ಕಂಟಿನ್ಯೂ ದೇವ್ರು ಒಳ್ಳೇದು ಮಾಡಲಿ ಚೆನ್ನಾಗಿ ಒಳ್ಳೇದಾಗಲಿ 2.5 ಇಂಚು ಒಳ್ಳೆ ನೀರು ಜಾಸ್ತಿ ಬಂದಿದೆ 120 ಬೋರ್ವೆಲ್ ನೋಡಪ್ಪ ನಿಮ್ಮ ಬೋರ್ವೆಲ್ ಡ್ರಿಲ್ ಆಗೋದಕ್ಕೆ 1,20,000 ಖರ್ಚಾಗಿದೆ 1,20,000 ಇವಾಗ ನಿಮ್ಗೆ ಮೆಟೀರಿಯಲ್ ಬಂದಿರೋದು 2,05,000 ಮೆಟೀರಿಯಲ್ ಬಂದಿದೆ ನಿನಗೆ 2,05,000 ಮೆಟೀರಿಯಲು ಕೇಬಲು ಬೆಂಡು ಪ್ಯಾನಲ್ ಕಾಲರು ಪಂಪು ಮೋಟ್ರು ಪೈಪುಗಳು ಆಯ್ತಾ ಮೇಲ್ ಬಾ ಪರವಾಗಿಲ್ಲ ನೋಡಿ ಯಾವತ್ತ ಇಟ್ಕೊಟ್ಟವ್ರಾ ಚೆನ್ನಾಗಿ ವ್ಯವಸಾಯ ಮಾಡಿ ತೋರಿಸ್ಬೇಕಿತ್ತು
ಅವರೆಲ್ಲ ಯಾವತ್ತು ಈ ಬೀದಿನಲ್ಲಿ ಕೊಟ್ಟಿಲ್ಲ ಎಲ್ಲ ಸೀಕ್ರೆಟ್ ಆಗಿ ಪೈಪ್ ಹೊಡೆದ್ಬಿಡೋರು ಎಲ್ಲ ಹೊಡೆದ್ಬಿಟ್ಟು ಏನೇನು ಆಗ್ತಾ ಇತ್ತು ಕಥೆಗಳು ನೋಡ್ರಿ ಬೇಕಾದ್ರೆ ನೀವು ಎಲ್ಲ ಆಗ್ತಾ ಇತ್ತು. ಇವತ್ತು 3,25,000 ರೂಪಾಯಿ ನಿಮ್ಗೆ ಹೊರತು ಒಂದು ಫಲಾನುಭವಿಗೆ ಸರ್ಕಾರದಿಂದ ಫ್ರೀಯಾಗಿ ನಾವು ಕೊಟ್ಟಿರೋದು 3,25,000. ಆ 3,25,000ದಲ್ಲಿ ಡ್ರಿಲ್ಲಿಂಗ್ ಆದಾಗ ಎಷ್ಟು ಡ್ರಿಲ್ ಆಗಿದೆ ಪ್ಲಸ್ ಅದಕ್ಕೆ ಜೊತೆಯಲ್ಲಿ ಕೇಸಿಂಗ್ ಪೈಪ್ ಎಷ್ಟಾಗಿದೆಯೋ ಅಷ್ಟು ದುಡ್ಡು ಮೈನಸ್ ಮಾಡಿ ಮಿಕ್ಕಿದ ದುಡ್ಡಿಗೆ ಈ ಪೈಪು ಪಂಪು ಮೋಟ್ರು ಎಲ್ಲ ಕೊಟ್ಟಿರೋದು. ಡ್ರಿಲ್ಲಿಂಗ್ ಎಷ್ಟಾಗಿದೆ ಇವ್ರದ್ದು? ಡ್ರಿಲ್ಲಿಂಗ್ ಆಗಿದೆ 2,10,000 ರೂಪಾಯಿ. ಇನ್ನು 1,15,000 ರೂಪಾಯಿ ಹೊರತು ಇದೆಲ್ಲ ನೀವು ಪಂಪು ಮೋಟ್ರು ಪ್ಯಾನಲ್ ಬೋರ್ಡು ಕಾಲರು ಎಲ್ಲ ಸೇರಿ ಸೇರಿ ಅಲ್ಲ ಸರ್? ಹುಡುಗ ಯಾರು ಬಂದಿಲ್ಲ. ನೀನು ಒಂದು ಕೆಲಸ ನೋಡು, ಅವ್ರೇನು ಹೇಳ್ತಾರೆ ನಿಗಮದಲ್ಲಿ ಅಪ್ಲೈ ಮಾಡಿ ಲೋನ್ 50,000 ರೂಪಾಯಿ ಲೋನ್ ಕೊಡ್ತಾರೆ. ಆ 50,000 ಪೈಪು ನಿಮಗೆ ಪೇ ಮಾಡಿ ಅದು ಮಾಡಿಸ್ಕೊಡುವಾಗ ನಿಮ್ಮದು ಬಿಲ್ ಆಗೋದಕ್ಕೆ 2.5 ಲಕ್ಷ ಆಗಿದೆ. ಅಲ್ಲಮ್ಮ, ಏನು ಗೊತ್ತಾ, ಸರ್ಕಾರದಿಂದ ನಿಮಗೆ ಉಚಿತವಾಗಿ ಕೊಟ್ಟಿರೋದು ಫ್ರೀಯಾಗಿ ಕೊಡ್ತಾರಲ್ಲ 2,000 ರೂಪಾಯಿ ಅಕ್ಕಿ, ಹಂಗೆ ಇದು ಫ್ರೀಯಾಗಿ ಕೊಟ್ಟಿರೋದು. ಬೋರ್ವೆಲ್ ಫ್ರೀಯಾಗಿ ಹಾಕ್ಸ್ಕೊಟ್ಟವ್ರೆ. ಅದ್ರ ಜೊತೆಗೆ ನಿಮಗೆ ಇಷ್ಟು ಬಂದಿದೆ 3,25,000 ಬೆಳೆ ಬಾಳಷ್ಟು. ಉಳಿದಿದ್ದು ನೀವು ತಗೋಬೇಕು. 2,50,000 ಬೋರ್ ಡ್ರಿಲ್ಲಿಂಗ್ ಮಾಡೋದಕ್ಕೆ ಆಗಿದೆ. ಈಗ ಉಳಿದಿರೋದು ಬಂದ್ಬಿಟ್ಟು 75,000. ಅದರಲ್ಲಿ 75,000ದಲ್ಲಿ ಪಂಪು ಮೋಟ್ರು ಕೇಬಲ್ ಕೊಟ್ಟಿದ್ದಾರೆ. ನಿಮ್ಮದು ಡ್ರಿಲ್ಲಿಂಗ್ ಏನಾದರೂ ಕಮ್ಮಿ ಆಗಿದ್ರೆ ನಿಮಗೆ ಪೈಪು ಮೋಟ್ರು ಅದೆಲ್ಲ ಜಾಸ್ತಿ ಸಿಕ್ಕಿರೋದು. ಟೋಟಲ್ 3,25,000ದಲ್ಲಿ ಎಲ್ಲ ಮಾಡಬೇಕು ಅಷ್ಟೇ. ಎಷ್ಟಾಗುತ್ತೋ ಅಷ್ಟು ಮಾಡೋದು. ನಿಮ್ಮದು ಡ್ರಿಲ್ಲಿಂಗ್ ಜಾಸ್ತಿ ಆಗಿರೋದ್ರಿಂದ 2.5 ಲಕ್ಷ ಆಗಿದೆ ಡ್ರಿಲ್ ಮಾಡೋದಕ್ಕೆ ಮಾತ್ರ. ಬೋರ್ ಹಾಕೋದಕ್ಕೆ 2.5 ಲಕ್ಷ ಆಗಿದೆ. ಮಿಕ್ಕಿದ್ದು ಉಳಿದ 75,000ದಲ್ಲಿ ಇದು ಕೊಟ್ಟಿರೋದು. ಜಾಸ್ತಿ ಡೀಪ್ ಹೋಗ್ಬಿಟ್ಟಿದೆ. ಇದು ದಾದಾ ತಗೋ ಇವಾಗ ಇನ್ನೇನೇನು ಬೇಕು ಅದೆಲ್ಲ ನೀನು ತಗೋ. ಆಯಿನಾ? ಸರಿ ಸರಿ. ಯಾರು ಕೊಡಿಸಿರೋದು? ನಾವು ಮುಳ್ಳೆ ಎಣ್ಣೆ ಹೆಸರು ಬರ್ದ್ಬಿಟ್ಟವ್ರ ಇಲ್ಲಿ ಬೋರ್ವೆಲ್ ಫ್ರೀಯಾಗಿ ಇಲ್ಲಣ್ಣ, ನಿನ್ನೆ ಹೆಸರು ಬರ್ದ್ಬಿಟ್ಟವ್ರಿ. ಯಾರು ಕೊಡಿಸಿರೋದು? ಇಲ್ಲ ಬಾಕ್ಸ್ ಹೋಗ್ಬಿಟ್ರೆ ಮಾವನ ವೆರಿ ಗುಡ್. ಮೊದಲಿಂದ ಬರ್ತಾ ಇರ್ಲಿ. ವ್ಯವಸಾಯ ಮಾಡಿಕೊಂಡು ಮಕ್ಕಳನ್ನ ಬರೀ ಚೆನ್ನಾಗಿ ಸಾಕೊಂಡಿಲ್ಲ. ಈ ಥರ ಮೆಸೇಜ್ ಬರುತ್ತೆ ಸರ್, ಈ ಥರ ಮೆಸೇಜ್ ಬರುತ್ತೆ. ಪಂಪು ಮೋಟ್ರು ಬೋರ್ವೆಲ್ ಹೊಡೆದಾಗ ಮೊಬೈಲ್ ಕೇಸ್ ಇದು ಜಾಸ್ತಿ ಇಳ್ದಿರೋದ್ರಿಂದ ಕಡಿಮೆ ಆಗಿದೆ ಸರ್. ನೋಡಿ ಪಕ್ಕದಾಗ 600 ಅಡಿ ಅವರು ಯಾರು ಮಂಜಣ್ಣವರು, MLA ಮಂಜಣ್ಣವರು ಎಲ್ಲ ನಿಮಗೆ ಫ್ರೀಯಾಗಿ ಕೊಡಿಸಿದ್ದಾರೆ ಉಚಿತವಾಗಿ. 3,25,000 ಬೆಳೆ ಬಾಳಷ್ಟು ಬೋರ್ವೆಲ್ಲು, ನಿಮಗೆ ಪೈಪು, ಪಂಪು ಮೋಟ್ರು, ಪ್ಯಾನಲ್ ಬೋರ್ಡ್ ಎಲ್ಲ ಫ್ರೀಯಾಗಿ ಕೊಡಿಸೋರು. ಹೇಳ್ಬೇಕು ನೀವು. ಯಾವ ಊರು? ಬೋರ್ ಹೋಗಿದ್ದಾರ? ಮೋಟ್ರು ಪಂಪ್ ಇಷ್ಟ ಹೊಡೋದು ಇಟ್ಕೊಂಡು ನಾವು ಮೋಟ್ರು ಪಂಪ್ ಇಚ್ಚತ್ತೆ ಜಾಗ ಇಟ್ಬಿಟ್ಟು ಹಾಕಿ ಬೈನಿ ಏನು ಸುಸ್ತಾವ ಇದು ಇಚ್ಬಿಟ್ಟು ಬಂದ್ಬಿಟ್ಟು ಎತ್ತೋಕೋತೀವ್ರನ್ನ ಎತ್ಕೊಂಡು ಫೋನ್ ಇಡಿ ಸರ್ಕಾರ ಮುಖ್ಯದ ನೀದೇನು ಬರ್ಲಿಲ್ಲ. ನಾರಾಯಣಪ್ಪ ಯಾರಣ್ಣ? ಬರ್ತಾ ಇದ್ದಾನೆ. ಆಫೀಸರ್ಸ್ ಹೇಳಿ ಅವ್ರವ್ರ ಹತ್ರ ನೆಕ್ಸ್ಟ್ ಅವ್ರು ಯಾರು? ಇತ್ಕಡೆ ಬಾಣ ಇತ್ಕಡೆ ಬಾಣ ಸ್ವಲ್ಪ ಹಿಂದಿಗೆ ಬರಪ್ಪ. ಏನೇನು ಬಂದಿದೆಯಪ್ಪ? ಪೈಪ್ ಎಷ್ಟು ಬಂದವೆ? ಅಣ್ಣ ಸ್ವಲ್ಪ ನೀವು ಆ ಕಡೆ ನೋಡಿ. 22 ಪೈಪು, 22 ಕಾಲರು, ಪ್ಯಾನಲ್ ಬೋರ್ಡು, ಇದೊಂದು ಕೇಬಲ್ ಬಂದಿಲ್ಲ. ಹೊರತು ಎಷ್ಟಿದೆ ಅಷ್ಟು ಕೊಡಬೇಕು. ಇಲ್ಲ ಪೈಪ್ ಕಮ್ಮಿ ಆಗಿದ್ರೆ ಕೇಬಲ್ ಬರುತ್ತೆ. ಸ್ವಲ್ಪ ಹಿಂದೆ ಹೋಗಿ.
ಬೇಸಿಗೂ ಜಾಸ್ತಿ ಹೋಗಿದೆ ಪ್ಲಸ್ ಡೆತ್ತು ಜಾಸ್ತಿ ಹೋಗಿರೋದ್ರಿಂದ ಮೋಟ್ರು ಪಂಪು ಕೇಬಲ್ ಕೊಟ್ಟವ್ರೆ ಅಷ್ಟೇ ಬರೋದು. ಅಷ್ಟೇ ಬರೋದು. ಏನು ಮಾಡೋಕ್ಕಾಗಲ್ಲ. 3,25,000 ಬಂದಿದೆಯಲ್ಲ, ಆ 3,25,000 ಇದು ನೋಡಿ, ಇದು ಕಡಿಮೆ ಹೋಗಿದ್ರೆ ಇಷ್ಟು ಬರ್ತಾವ, ಜಾಸ್ತಿ ಆದ್ರೆ ಅಷ್ಟು ಬರ್ತಾವ. ನಾರಾಯಣ ಸಾವಣ್ಣ ಹಿಂದೆನೆ ವೆಂಕಟಮ್ಮ ಸೀಪುರ 5 ಪೈಪು ಇದು ಇನ್ನೊಬ್ಬರದು, ಅದೊಬ್ಬರದು, ಪಾಪ ಇಲ್ಲ, ಇದು ಯಾರು ಫಲಾನುಭವಿ? ಚಂದ್ರ ಯಾರಪ್ಪ ಅವ್ರು ಒಬ್ಬ ನೀರು ಬಿದ್ದಿದೆಯಪ್ಪ ಚೆನ್ನಾಗಿ. MLA ಈಗ ಆಯ್ತಾ ಇದೆಲ್ಲ ನಿಮಗೆ ಸರ್ಕಾರದಿಂದ MLA ಅವರು ಫ್ರೀಯಾಗಿ ಮಾಡಿಸಿರೋದು ಗೊತ್ತಾ? ಚೆನ್ನಾಗಿ ವ್ಯವಸಾಯ ಮಾಡಿಕೊಂಡು ಒಳ್ಳೇದಾಗಿ ದೇವ್ರು ಒಳ್ಳೇದು ಮಾಡಿ. ನೀನು ನಿಮ್ಮ ಮನೆ ಮಕ್ಕಳೆಲ್ಲ ಚೆನ್ನಾಗಿರ್ಬೇಕು. ಬರೀ ಹೋಲ್ ಮಾಡಕ್ ಹೋಗಿದೆ 2,15,000 ಹೋಗಿದೆ. ಇನ್ನು 1,10,000 ಇದೆ. ಇನ್ನು 1,10,000ಕ್ಕೆ ಇದು ಪೈಪುಗಳು ಇವು ಸರ್ ಕೇಸಿಂಗ್ 100 ಅಡಿ. ಓ, ಅದಕ್ಕೆ ನಿನ್ಕ ಜಾಸ್ತಿ ಬಂದಿದೆ. ನಿಮ್ದು ಎಷ್ಟಾಗಿದೆ ಡೆತ್? 350 ಕೇಸಿಂಗ್ 80 ಅಡಿ 360 ಅಡಿ ಹೋಗಿರೋದು. ಕೇಬಲ್ ಎಲ್ಲ 1,000 ಅಡಿ 100 ಅಡಿ 3,25,000 ಏನು ಬರ್ತದೆ ಅದೆಲ್ಲ ಕೊಡಿಸಿದ್ದಾರೆ. ಇವೆಲ್ಲವೂ ನಿಮಗೆ ಫ್ರೀಯಾಗಿ ಸರ್ಕಾರದಿಂದ MLA ಅವ್ರು ಕೊಡಿಸಿರೋದು. ನೀರೆಲ್ಲ ಖಾಲಿ ಮಾಡ್ಕೊಳ್ಳೋಣ. ಓಕೆ ಓಕೆ. ಒಳ್ಳೇದಾಗಲಿ. ಇನ್ನು ಈ ವಿಡಿಯೋ ಎಲ್ಲ ತೆಗಿಬೇಕಿರ್ಬೇಕು. ಅವರು ಅಲ್ಲಿ MLA ಅವ್ರು ಕೊಡಿಸಿರೋದು ಹೇಳ್ಬೇಕು ನೀವು. ಊಟ್ಯಾರೇಶ್ವರ ನಮ್ಮ ಲೀಡ್ರು. MLA ಅವರು ಲೀಡ್ರು ಹೇಳ್ಬೇಕು. ಪೇಪರ್ ಚಿಡಿಸ್ತಿ, ಪೆನ್ ಚಿಡಿಸ್ತಿ, ಅಂತ ಮಕ್ಕಳೇನಿಲ್ಲ ಹಾಸ್ಪಿಟಲ್ ನಿಮ್ದೆಷ್ಟು ಜಾಸ್ತಿ ಬಂದಿದೆ? ಕೇಬಲ್ ಕೊಟ್ಟಿಲ್ಲ ಅಂದರೆ 3,25,000ಕ್ಕೆ ಡ್ರಿಲ್ಲಿಂಗ್ ಮಾಡಿ ಎಷ್ಟು ಅಡಿ ಹೋಗಿರೋದು? ಕೇಸಿಂಗು 45. ಟೋಟಲು 3,25,000. 3,25,000ದಲ್ಲಿ ಎಷ್ಟು ನಿಮಗೆ ಡ್ರಿಲ್ಲಿಂಗ್ ಆಗಿ ಉಳಿದಿದ್ದ ಕಾಸಿಗೆ ಇದೆಲ್ಲ ಕೊಡ್ತಾರೆ. ಡ್ರಿಲ್ಲಿಂಗ್ ಎಷ್ಟೇ ಅದೇ ಅದು ಜಾಸ್ತಿ ಆಗಿರೋದು ಜಾಸ್ತಿ ಬಂದಿದೆ. ಈಗ 3,25,000 ಏನು ಬರ್ತದೋ ಅದು ಉಳಿದಿದ್ದು ತಗೋಬೇಕು.